ಇವತ್ತಿನ ದಿನ ಉದಾಹರಣೆ ಪ್ರಭು ಶ್ರೀರಾಮಚಂದ್ರರ ರಾಮ ಮಂದಿರ. 500 ವರ್ಷದ ಹೋರಾಟ. 500 ವರ್ಷಗಳ ಹಿಂದೆ ಬಾಬರ್ ಬಂದ. ರಾಮರನ್ನ ಹಿಂದೂಗಳ ಮನಸ್ಸಿಂದ ಅಳಿಸಿ ಹಾಕಬೇಕಂದ್ರೆ ರಾಮ ಮಂದಿರದ ನಾಶ ಮಾಡಬೇಕು ಅಂತ ತಿಳಿದು ರಾಮ ಮಂದಿರವನ್ನ ಮಣ್ಣಲ್ಲಿ ಮಣ್ಣಾಗಿಸುವಂತ ಪ್ರಯತ್ನ ಮಾಡಿದ್ರು. ಅವತ್ತಿನ ದಿನ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ, ರಾಮ ಮಂದಿರ ನಾಶವಾದಂತ ದಿನ ಅಲ್ಲಿದ್ದಂತ ಹಿಂದೂಗಳು ಯೋಚನೆ ಮಾಡಿದ್ರು, ಅರೆ ರಾಮರು ಕೇವಲ ಮಠ ಮಂದಿರಗಳಲ್ಲಿಲ್ಲ, ಪ್ರಭು ಶ್ರೀರಾಮಚಂದ್ರ ಗರ್ಭಗುಡಿನಲ್ಲಿಲ್ಲ, ನಮ್ಮ ಹೃದಯ ಗರ್ಭದಲ್ಲಿ ವಾಸಿಸ್ತಾರೆ ಅಂತ ತಮ್ಮ ದೇಹದ ಪೂರ್ತಿ ಇವತ್ತಿಗೂ ಅಯೋಧ್ಯೆಗೆ ಹೋದ್ರೆ ರಾಮನಾಮಿ ಎಂಬ ಬುಡಕಟ್ಟು ಸಿಗುತ್ತೆ ನಮಗೆ. ಈ ರಾಮನಾಮಿ ಬುಡಕಟ್ಟಿನ ಉದ್ಭವ ಹೇಗೆ ಆಯ್ತು ಅಂತ ಕೇಳಿದ್ರೆ ಅದೇ ಮೊಘಲರು ಪ್ರಭು ಶ್ರೀರಾಮರ ರಾಮ ಮಂದಿರ ಧ್ವಂಸಗೊಳಿಸಿದಾಗ ಆ ರಾಮನಾಮಿ ಬುಡಕಟ್ಟವರು ಆಜ್ಞೆಯನ್ನು ಮಾಡ್ತಾರೆ, ಆ ರಾಮನಾಮಿ ಬುಡಕಟ್ಟವರು ಮಾತನ್ನು ಕೊಡ್ತಾರೆ, ಎಲ್ಲಿವರೆಗೂ ಪ್ರಭು ಶ್ರೀರಾಮರ ರಾಮ ಮಂದಿರ ಮತ್ತೊಮ್ಮೆ ಅದೇ ಜನ್ಮಭೂಮಿಯಲ್ಲಿ ನಿರ್ಮಾಣ ಆಗೋದಿಲ್ವೋ ಅಲ್ಲಿವರೆಗೂ ರಾಮರ ಆರಾಧನೆ ಬಿಡೋದಿಲ್ಲ ಅಂತ ತಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಶ್ರೀರಾಮಚಂದ್ರ ರಾಮನಾಮವನ್ನ ಅಚ್ಚಾಕಿಸ್ಕೊಂಡು ರಾಮನಾಮಿ ಬುಡಕಟ್ಟು ಹುಡ್ಕೊಂತು. ಇವತ್ತು 500 ವರ್ಷಗಳ ನಂತರ 500 ವರ್ಷಗಳ ನಂತರ ಆ ರಾಮನಾಮಿ ಬುಡಕಟ್ಟವರ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, 500 ವರ್ಷಗಳ ಕಾಲ ದೇಹದ ಒಂದೊಂದು ಭಾಗದಲ್ಲೂ ಕೂಡ ಶ್ರೀರಾಮರ ರಾಮನಾಮವನ್ನ ಅಚ್ಚಾಕಿಸ್ಕೊಂಡಿದ್ವಿ. ಈಗಿನ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಹೆಮ್ಮೆ ಪಡಬೇಕು. 500 ವರ್ಷಗಳ ಹೋರಾಟದ ನಂತರ ಮುಂದಿನ ವರ್ಷ ಇದೇ ಕಾರ್ಯಕ್ರಮ, ಇಂಥದೇ ಕಾರ್ಯಕ್ರಮದಲ್ಲಿ ನಾವು ಹಾಡುಗಳನ್ನ ಹಾಕೊಂಡು ತಿರ್ಗಾಡ್ತಾ ಇದ್ವಿ, ಸ್ಟೇಟಸ್ ಗಳಲ್ಲಿ ಹಾಡುಗಳಾಗ್ತಾ ಇದ್ವಿ, ಬನಾಯಿಂಗೆ ಮಂದಿರ ಅಂತ. 500 ವರ್ಷಗಳ ನಂತರ ಮುಂದಿನ ವರ್ಷ ರಾಮ ಮಂದಿರ ಬನ್ಬೀಗ, ಮುಂದಿನ ವರ್ಷ ಜನವರಿ ತಿಂಗಳ 22ನೇ ತಾರೀಕು ಅದೇ ಅಯೋಧ್ಯೆ ಶ್ರೀರಾಮಚಂದ್ರ ಪೂರ್ಣಗೊಂಡಿರುತ್ತೆ ರಾಮ ಮಂದಿರದ ನಿರ್ಮಾಣ. ಮುಂದಿನ ವರ್ಷದ ಜನವರಿ ತಿಂಗಳ ರಾಮನವಮಿ ಅದೇ ಅಯೋಧ್ಯೆ ರಾಮ ಜನ್ಮಭೂಮಿಯ ರಾಮ ಮಂದಿರದಲ್ಲೇ ಆಚರಿಸೋದು ಅಂತ ಇಡೀ ಸಮಸ್ತ ಹಿಂದೂ ಸಮಾಜಕ್ಕೆ ಖಾತ್ರಿಯಾಗಿದೆ. ಇಂಥ ಹೋರಾಟಗಳ ಮೂಲಕ ಉಳ್ಕೊಂಡು ಬಂದಿರುವಂತ ಧರ್ಮ ನಮ್ಮದು. ನಮ್ಮ ಕಾಶಿ ವಿಶ್ವನಾಥರ ಮೂಲ ದೇವಸ್ಥಾನವನ್ನ ನಮ್ಮಿಂದ ಕಿತ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು. ಅರೆ ಈಗ ಕೋರ್ಟ್ ಆದೇಶ ಕೊಟ್ಟಿದೆ, ಎಲ್ಲಿ ಕಾಶಿ ವಿಶ್ವನಾಥರ ಮೂಲ ಮಂದಿರ ಇದೆ ಅಂತ ಹೇಳ್ತಿರೋ ಆ ಜಾಗದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದೆ ಕೋರ್ಟ್. ಇನ್ನು ಕೆಲವು ವರ್ಷ ಕಾಶಿ ವಿಶ್ವನಾಥರ ದೇವಸ್ಥಾನವೂ ವಾಪಸ್ ಬಂದ್ಬಿಡುತ್ತೆ ನಮ್ಮ ಬಳಿ. ಇನ್ನು ಮಥುರಾ ಒಂದು ಉಳಿಯುತ್ತಷ್ಟೇ, ಮಥುರಾ ಒಂದು ಉಳಿಯುತ್ತೆ. ಆದ್ರೆ ಅತ್ಯಂತ ಖುಷಿಯ ಸಂಗತಿ, ಕೆಲವು ದಿನಗಳ ಹಿಂದೆ ನ್ಯೂಸ್ ಬಂತು, ಮಥುರಾದ ಮೂಲ ಕೃಷ್ಣ ಜನ್ಮಭೂಮಿ ಎಲ್ಲಿದೆ ಅಂತ ಗುರುತಿಸ್ತೀವೋ ಆ ಮೂಲ ಜನ್ಮಭೂಮಿಯ ಸುತ್ತಮುತ್ತಲು ಕಟ್ಟಿದಂತ 100ಕ್ಕೂ ಹೆಚ್ಚು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಗಳನ್ನ ಬುಲ್ಡೋಸರ್ ನಿಂದ ನಿರ್ಮೂಲನೆ ಮಾಡಲಾಗಿದೆ ಅಂತ ಅಲ್ಲಿಂದ ನ್ಯೂಸ್ ಬಂತು. ಕೆಲವು ವರ್ಷ ಒಂದು ಕಡೆ ಅಯೋಧ್ಯೆ ರಾಮ ಮಂದಿರ ಬಂತು, ಇನ್ನೊಂದು ಕಡೆ ಕಾಶಿ ವಿಶ್ವನಾಥರ ಮಂದಿರ ಬರ್ಲಿಕ್ಕೆ ಸಿದ್ಧ ಆಗಿದೆ. ಕೆಲವು ವರ್ಷಗಳಲ್ಲಿ ಮಥುರಾ ದೇವಸ್ಥಾನವೂ ಬರುತ್ತೆ. ಇನ್ನು ಕಾಶ್ಮೀರದ ವಿಷಯ ಅನೇಕರು ಹೇಳ್ತಾ ಇದ್ರು, ಕಾಶ್ಮೀರದಲ್ಲಿ ದಾಂಧಲೆಗಳು ಶುರು ಆಗ್ಬಿಡುತ್ತೆ, ಕಾಶ್ಮೀರದಲ್ಲಿ ಗಲಭೆಗಳು ಶುರು ಆಗುತ್ತೆ. ಇಷ್ಟೆಲ್ಲ ಹೇಳಿದ್ರು ಕಾಶ್ಮೀರದಲ್ಲಿ ಕೇವಲ 370 ಆರ್ಟಿಕಲ್ ಅಂತ ತೆಗೆದಿದ್ದು ಮಾತ್ರ ಅಲ್ಲ, ಅದೇ ಕಾಶ್ಮೀರದಲ್ಲಿ ಪ್ರತಿನಿತ್ಯ ನಾವು ಬೆಳಗ್ಗೆದ್ದಾಗ ಹೇಳ್ತಾ ಇದ್ವಲ್ಲ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ, ಅದೇ ರೀತಿಯಲ್ಲಿ ಕಾಶ್ಮೀರ ಪುರವಾಸಿನಿ ಆದಂತ ಶಾರದಾ ದೇವಿಯ ಶಕ್ತಿ ಪೀಠವನ್ನು ಕೂಡ ಮತ್ತೊಮ್ಮೆ ನಿರ್ಮಿಸಿದ್ವಿ. ಅದೇ ಜಾಗದಲ್ಲಿ ಮತ್ತೊಮ್ಮೆ ತಾಯಿ ಶಾರದೆ ಆರಾಧನೆ ಮುಗಿತು. ಕೆಲವು ದಿನಗಳ ಹಿಂದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆದಾಗ ಅಲ್ಲಿನ ಕಾಶ್ಮೀರದ ಹಿಂದೂಗಳು ಕಣ್ಣೀರಿಡ್ತಾ ಹೇಳ್ಕೊಂಡ್ರು. ಕಾಶ್ಮೀರದಲ್ಲಿದ್ದಂತ ಹಿರಿಯರು ಕಣ್ಣೀರಿಡ್ತಾ ಹೇಳ್ಕೊಂತಾರೆ. ಹಿಂದೂಗಳು 30 ವರ್ಷಗಳ ಹಿಂದೆ ನಮ್ಮದೇ ಕಾಶ್ಮೀರದ ಗಲ್ಲಿಗಳಲ್ಲಿ ಸದ್ದು ಕೇಳಿ ಬಂದಿತ್ತು, ಘೋಷಣೆಗಳು ಕೇಳಿ ಬಂದಿತ್ತು. ಯಾವ ಘೋಷಣೆ? ಕಾಶ್ಮೀರದ ಹಿಂದೂಗಳು ಹೇಳ್ತಾರೆ, 30 ವರ್ಷಗಳ ಹಿಂದೆ ಇಲ್ಲಿದ್ದಂತ ಮತಾಂಧರು ಘೋಷಣೆ ಹಾಕಿದ್ರು, ಹಿಂದೂಗಳೇ ಕಾಶ್ಮೀರವನ್ನ ಬಿಟ್ಟು ತೊಲಗಿ. ಇಲ್ಲಿನ ಮತಾಂಧರು ಘೋಷಣೆ ಹಾಕಿದ್ರು ಕಾಶ್ಮೀರದಲ್ಲಿ. ಅಲ್ಲಿನ ಹಿಂದೂಗಳು ಹೇಳ್ತಾರೆ, ಕಾಶ್ಮೀರದ ಪಂಡಿತರೇ ನಿಮ್ಮ ಹೆಣ್ಣು ಮಕ್ಕಳನ್ನ ಕಾಶ್ಮೀರದಲ್ಲಿ ಬಿಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ಹೋಗಿ. ಗಂಟೆ ಬಾರಿಸಿದ್ರೆ ಕೈ ಕತ್ತರಿಸ್ತೀವಿ, ಮಂತ್ರೋಚ್ಚಾಟನೆ ಮಾಡಿದ್ರೆ ನಾಲಿಗೆ ಕತ್ತರಿಸ್ತೀವಿ, ವಿಭೂತಿ ತೊಟ್ಟಂತ ಒಬ್ಬ ಹಿಂದೂ ಕಾಣಿಸಿದ್ರೆ ಆತನ ರುಂಡ ಚಂಡಾಡ್ತೀವಿ ಅಂತ ಅಲ್ಲಿನ ಮತಾಂಧರು ಘೋಷಣೆ ಹಾಕಿದ್ರು. 30 ವರ್ಷಗಳ ನಂತರ ಈಗ ಅಲ್ಲಿನ ಕಾಶ್ಮೀರದ ಹಿಂದೂಗಳು ಕಣ್ಣೀರಿಡ್ತಾ ಹೇಳ್ಕೊಂತಾರೆ, ಯಾವ ಗಲ್ಲಿಗಳಲ್ಲಿ ಈ ಮತಾಂಧರ ಘೋಷಣೆಗಳು ಕೇಳಿ ಬಂದಿತ್ತು ಅದೇ ಗಲ್ಲಿಗೂ ಪ್ರಭು ಶ್ರೀರಾಮಚಂದ್ರ ಜಯಘೋಷವನ್ನ ಹಾಕಿ ಬಂದಿದ್ದೀನಿ, ಯಾರು ತಡಿತಾರೆ ನೋಡೋಣ ಅಂತ. ಈಗ ಕೃಷ್ಣ ಜನ್ಮಾಷ್ಟಮಿ ಎಂದು ಕಾಶ್ಮೀರದ ಗಲ್ಲಿನಲ್ಲೂ ಶ್ರೀಕೃಷ್ಣ ಪರಮಾತ್ಮರ ಜನ್ಮಾಷ್ಟಮಿಯನ್ನು ಆಚರಿಸಲಾಗಿದೆ. ಕಾಶ್ಮೀರದ ಗಲ್ಲಿಗಳಲ್ಲೂ ಹಿಂದುತ್ವದ ಭಗವಧ್ವಜ ಹಾರ್ಲಿಕ್ಕೆ ಶುರುವಾಗಿದೆ. ಕಾಶ್ಮೀರದ ಗಲ್ಲಿಗಳಲ್ಲೂ ಭಾರತದ ತ್ರಿವರ್ಣ ಧ್ವಜ ಹಾರ್ಲಿಕ್ಕೆ ಶುರುವಾಗಿದೆ. ಇಡೀ ದೇಶದಾದ್ಯಂತ ಬರ್ತಾ ಇರುವಂತ ಬದಲಾವಣೆ ಅಂತದ್ದು. ಈ ಸನಾತನ ಹಿಂದೂ ಧರ್ಮ
ಉಳಿಯುತ್ತೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತ ಮಾತು. ನಮ್ಮ ಮೇಲಾದಂತ ಸಾವಿರಾರು ತಾಳಿಗಳ ನಂತರವೂ ಇವತ್ತಿಗೂ ಯಾಕೆ ಹಿಂದೂ ಧರ್ಮ ಜೀವಂತವಾಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ಜ್ಞಾತ ಜಗತ್ತಿನಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣಾ ಜೈಂಕಾರ ಋಗ್ವೇದದ ರೂಪದಲ್ಲಿ ಮಾರುಗೊಂಡು ನಮ್ಮ ಹೃದಯ ತಂತಿಗಳನ್ನು ಸ್ಪರ್ಶಿಸಿ ನಮ್ಮ ನರನಾಡಿಗಳ ತರಂಗಿಣಿಗಳನ್ನು ಬೆಸೆದು ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಜನಾಂಗದಿಂದ ಜನಾಂಗಕ್ಕೆ, ತಲೆಮಾರಿನಿಂದ ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಸಂಸ್ಕೃತಿಯ ಮೈತಳದಂತ ಮಹಾಪುರುಷರ ಮಡಿಲಿನಲ್ಲಿ ಸುರಕ್ಷಿತವಾಗಿ ರಕ್ಷಣೆಗೊಂಡು ಇವತ್ತಿಗೂ ಜಗತ್ತಿನ ನಾಗರಿಕತೆಯ ಅರುಣೋದಯದ ಹೊಂಬೆಳಕಿನಲ್ಲಿ ಮುಂಚೂಣಿಯಲ್ಲಿ ನಿಂತು ಕಂಗೊಳಿಸ್ತಾ ಜಗತ್ತಿನ ಮುಂದೆ ವಿಶ್ವವ್ಯಾಪಿ ವಿಶ್ವರೂಪಿ ಬಂಧ ಮುಕ್ತಿಯಾಗಿ ನಿಂತಿರುವಂತ ಏಕೈಕ ಧರ್ಮ ಜಗತ್ನಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮ ಎಲ್ಲಿವರೆಗೂ ಉಳಿಯುತ್ತೆ? ಈ ಧರ್ಮ ಎಲ್ಲಿವರೆಗೂ ಉಳಿಯುತ್ತೆ? ಅರ್ಜುನ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನಿಗೆ, ಶ್ರೀಕೃಷ್ಣ ಸನಾತನ ಧರ್ಮ ಗೋಪ್ತ ನೀನು. 11ನೇ ಅಧ್ಯಾಯದ 18ನೇ ಶ್ಲೋಕದ 3ನೇ ಸಾಲಿನ ಅರ್ಜುನ ಕೃಷ್ಣನಿಗೆ ಹೇಳ, ಕೃಷ್ಣ ಸನಾತನ ಧರ್ಮ ಗೋಪ್ತ ನೀನು, ಅರ್ಥಾತ್ ಸನಾತನ ಧರ್ಮದ ಶಾಶ್ವತ ರಕ್ಷಕನಾಗಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ನಿಂತಿದ್ದಾರೆ. ಆದ್ರಿಂದ ಎಲ್ಲಿವರೆಗೂ ಸೂರ್ಯನ ಕಿರಣಗಳು ಭೂಮಂಡಲವನ್ನು ಸ್ಪರ್ಶಿಸುತ್ತೋ ಅಲ್ಲಿವರೆಗೂ ಸನಾತನ ಧರ್ಮ ಪ್ರಜ್ವಲತೆಯಿಂದ ಬೆಳಗುತ್ತೆ. ಎಲ್ಲಿವರೆಗೂ ಹಿಂದೂ ಮಹಾಸಾಗರದಲ್ಲಿ ನೀರುಗಳು ಹರಿಯುತ್ತೋ ಅಲ್ಲಿವರೆಗೂ ಸನಾತನ ಹಿಂದೂ ಧರ್ಮ ಭೋರ್ಗರಿಯುತ್ತೆ. ಎಲ್ಲಿವರೆಗೂ ಸನಾತನ ಹಿಂದೂ ಈ ಭಾರತ ಭೂಮಿನಲ್ಲಿ, ಈ ಭರತ ವಂಶದಲ್ಲಿ, ಈ ಭೂಮಂಡಲದಲ್ಲಿ ಪ್ರಕೃತಿ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಪ್ರಕೃತಿಯ ಅಣು ರೇಣು ತೃಣ ಕಷ್ಟಗಳಲ್ಲೂ ಸನಾತನ ಧರ್ಮ ಉಸಿರಾಡುತ್ತೆ ಅಂತ ಅರ್ಜುನ ಭಗವದ್ಗೀತೆನಲ್ಲಿ ಹೇಳಿದ್ರು. ಇದೇ ಮಾತು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳಿದ್ರು. ಕೃಷ್ಣ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಷಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಟತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅರ್ಥಾತ್ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕರೆ ಕೊಟ್ಟು, ಭರತ ವಂಶದ ಕುಡಿ ಅರ್ಜುನ ಕಿವಿಗೊಟ್ಟು ಕೇಳು, ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಲಿರುತ್ತೋ ಆಗೆಲ್ಲ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ನಾಶಿಸ್ಲಿಕ್ಕೆ ಧರ್ಮ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಅವತರಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು. ಆ ಕರಿಯ ಮುಂದಿನ ಸಾಲುಗಳಲ್ಲಿ ಕೃಷ್ಣ ಹೇಳ್ತಾರೆ, ಧರ್ಮ ರಕ್ಷಣೆಗೆ ಸತ್ಯಯುಗದಲ್ಲಿ ಅವತರಿಸಿದೆ, ತ್ರೇತಾಯುಗದಲ್ಲಿ ಅವತರಿಸಿದೆ, ದ್ವಾಪರ ಯುಗದಲ್ಲಿ ಅವತರಿಸಿದೆ, ಕಲಿಯುಗದಲ್ಲಿ ಮತ್ತೆ ಅವತರಿಸ್ತೀನಿ. ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟರು, ಸಂಘ ಶಕ್ತಿ ಕಲಿಯುಗೆ. ಸಂಘಟನೆಯ ಬಲದಿಂದ ಮಾತ್ರ ಇವತ್ತು ಧರ್ಮ ರಾಷ್ಟ್ರ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ನಮ್ಮ ಹಿರಿಯರು ಹೇಳಿದ್ದು, ಅಪಾರ ಭೂಮಿ ವಿಸ್ತಾರ ಅಗಣ್ಯ ಜನಸಂಕುಲ ರಾಷ್ಟ್ರಂ ಸಂಘಟನಾಹೀನಂ ಪ್ರಭವೇನಾತ್ಮ ರಕ್ಷಣೆ ಅಂತ. ಅರ್ಥಾತ್ ತುದಿ ಕಾಣದಷ್ಟು ಅಪಾರವಾದಂತ ಭೂಮಿ ವಿಸ್ತಾರ ಇದ್ರು, ಆ ಭೂಮಿ ಒಳಗೆ ಅಗಣ್ಯವಾದಂತ ಜನಸಂಕುಲ ಇದ್ರು, ಅಕಸ್ಮಾತ್ ರಾಷ್ಟ್ರದಲ್ಲಿ ಸಂಘಟನೆ ಬಲ ಇಲ್ಲ ಅಂದ್ರೆ ರಾಷ್ಟ್ರ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹಿರಿಯರು ಹೇಳ್ಕೊಡ್ತಾ ಇದ್ರು. ಇವತ್ತು ರಾಷ್ಟ್ರ ರಕ್ಷಣೆ ಆಗಬೇಕು, ಧರ್ಮ ರಕ್ಷಣೆ ಆಗಬೇಕಂದ್ರೆ ಇರೋದು ಒಂದೇ ಒಂದು ಸೂತ್ರ, ಅದು ಸಂಘಟಿತ ಬಲ. ಇದನ್ನ ನೆನಪಲ್ಲಿ ಇಟ್ಕೊಂಡೆ 130 ವರ್ಷಗಳ ಹಿಂದೆ 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು ಗುಡಿಯಲ್ಲಿದ್ದಂತ ಗಣಪತಿಯನ್ನ ಬೀದಿಯಲ್ಲಿ ತಂದಿಟ್ಟು ಸಮಸ್ತ ಹಿಂದೂಗಳನ್ನ, ಸಮಸ್ತ ಭಾರತೀಯರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. ಇದನ್ನೇ ಮುಂದುವರಿಸಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಅಭಿನವ ಭಾರತ ಅಂತ ತಂಡಗಳನ್ನ ಕಟ್ಟಿಕೊಂಡು ಪುಣೆ ಮಹಾರಾಷ್ಟ್ರದಾದ್ಯಂತ ಯುವಕ ಯುವತಿಯರನ್ನ ಸಂಘಟಿಸಿ ಅವರೆಲ್ಲರನ್ನು ಸಾರ್ವಜನಿಕ ಗಣೇಶೋತ್ಸವದ ಚಪ್ಪರದಡಿಗೆ ತಂದು ಕೂರಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಗಳನ್ನು ಹೇಳ್ಕೊಡ್ತಾ ಇದ್ರು. ಯಾಕೆ ಶಿವಾಜಿ ಮಹಾರಾಜರ ಕಥೆ ಅಂತ ಸಾವರ್ಕರ್ ಅವರು ಹೇಳ್ಕೊಡ್ತಾ ಇದ್ರು ಅಂದ್ರೆ, ಸಾವರ್ಕರ್ ಅವರು ಬಹುಶಃ ಇದಕ್ಕೂ ಮುಂಚೆ ನಾವು ಬರ್ಬೇಕಾದ್ರೆ ಆರತಿ ಮಾಡಬೇಕಾದ್ರೆ ನಮ್ಮ ತಾಯಿಂದ್ರೆಲ್ಲ ಭಜನೆ ಆಡಿದ್ರು, ಜೈ ದೇವ್ ಜೈ ದೇವ್ ಜೈ ಜೈ ಶ್ರೀ ಗಣರಾಜ್ ಅಂತ. ಇದೇ ರೀತಿಯ ಭಜನೆಯನ್ನ ವೀರ ಸಾವರ್ಕರ್ ಅವರು ಕೊಂಚ ಬದಲಿಸಿ ಶಿವಾಜಿ ಮಹಾರಾಜರಿಗಂತ ಆರತಿಯನ್ನು ಬರೆದಿದ್ದಾರೆ. ಶಿವಾಜಿ ಮಹಾರಾಜರಿಗೋಸ್ಕರ ಸಾವರ್ಕರ್ ಅವರು ನಿರ್ಮಿಸಿದಂತ ಭಜನೆ ಅದು. ಆ ಭಜನೆಯಲ್ಲಿ ಸಾವರ್ಕರ್ ಅವರು ಹೇಳ್ತಾರೆ, ಶಿವಾಜಿ ಯಾರು? ಶಿವಾಜಿ ಮಹಾರಾಜರು ಬರೀತಾರೆ, ಹಿಂದೂ ನರಸಿಂಹ ತೇಜ. ಹಿಂದೂ ಧರ್ಮ ಯಾವ ರೀತಿ ಪ್ರಹ್ಲಾದ ರಕ್ಷಣೆಗೆ ನರಸಿಂಹ